ಡೈಲಿ ಮಜ್ಜಿಗೆ ಇರುತ್ತಲ್ಲ ಅಂಬ್ಲಿ. ಚಿಕ್ಕಮಗಳೂರಿನಲ್ಲಿ ಒಂದು ಒಳ್ಳೆ ಕಡೆ ನೀವು ಒಂದು ಶುದ್ಧ ಸಸ್ಯಾಹಾರಿ ಒಂದು ಊಟನ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಪ್ಲೇಸ್ ನೀವು ವಿಸಿಟ್ ಮಾಡ್ಲೇಬೇಕು. ಚಿಕ್ಕಮಗಳೂರು ಕಡೆ ಯಾರೆಲ್ಲ ಬರ್ತೀರಾ ಅವ್ರು ಈ ಒಂದು ಪ್ಲೇಸ್ ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ಯಾವುದೇ ಒಂದು ಒಳ್ಳೆ ಹೋಟ್ಲಿಗೆ ಹೋದ್ರು ಕೂಡ ಈ ಒಂದು ರುಚಿ ನಾನಂತೂ ನೋಡ್ಲಿಲ್ಲ. ಯಾಕಂದ್ರೆ ನೋಡ್ಲಿಕ್ಕೆ ಹೋಟೆಲ್ ಸಣ್ಣ ಇರ್ಬೋದು, ಈ ಒಂದು ಮೆಸ್ ನೋಡ್ಲಿಕ್ಕೆ ನಿಮ್ಗೆ ಸಣ್ಣದಾಗಿ ಕಾಣ್ಬೋದು, ಬಟ್ ಆದ್ರೆ ರುಚಿ ಅಂತೂ ಯಾವುದೇ ದೊಡ್ಡ ಹೋಟೆಲ್ಗಿಂತ ಕಡಿಮೆ ಇಲ್ಲ. ನಮಸ್ತೆ. ನಮಸ್ತೆ ಸರ್. ಎಷ್ಟೇ ಮೆಸ್ ಸ್ಟಾರ್ಟ್ ಆಗಿ? ಸರ್ ಇದು ಸ್ಟಾರ್ಟ್ ಆಗಿ 3.5 year ಆಗಿ ಈ 4th year ಕಂಟಿನ್ಯೂ ಆಗ್ತಿದೆ. 4th year ಗೆ. ಸರ್ ಮುಂಚೆ ಎಲ್ಲ ಎಷ್ಟು ವರ್ಷದಿಂದ ಇದೆ? ಸರ್ ಮುಂಚೆ ಎಲ್ಲ ಅಪ್ಪ ಮಾಡೋರು, ಈಗ ನಾನ್ ಬಂದ್ಮೇಲೆ ನನ್ನ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಮಾಡ್ತಿದ್ದೆ. ಸರ್ ನೀವು ಕೂಡ ಕಂಪ್ಲೀಟ್ ಇದೆ ಮಾಡ್ತೀರಾ ಸರ್? ಇದೆ. ಏನ್ ಸ್ಪೆಷಲ್ ಸಿಗುತ್ತೆ ಇಲ್ಲಿ ಮಧ್ಯಾಹ್ನಕ್ಕೆ? ಸರ್ ಮಧ್ಯಾಹ್ನ ಅಂದ್ರೆ ಚಪಾತಿ ಇರುತ್ತೆ, ಫ್ರೆಶ್ ನಾವೇ ಮಾಡೋದು. ಆಮೇಲೆ ಮಜ್ಜಿಗೆ, ಅಂಬ್ಲಿ, ಮೊಸರನ್ನ, ಒಂಥರ ಕಾಳು ಪಲ್ಯ ಇರುತ್ತೆ, ಕುರ್ಮಾ ತರ ಇರುತ್ತೆ, ಆಮೇಲೆ ರೈಸ್, ಸಾಂಬಾರು. ಸೊ ಮಸಾಲೆ ಎಲ್ಲ ನೀವೇ ಮಾಡೋದು ಸರ್? ನೀವೇ ರೆಡಿ ಮಾಡ್ಕೊಂಡು? ಹೌದು ಸರ್, ನಾವೇ ಮಾಡೋದು. ಔಟ್ ಸೈಡ್ ಇಂದ ಬೇರೆ ಏನೋ ಹಾಕಲ್ಲ? ಇಲ್ಲ, ಔಟ್ ಸೈಡ್ ಇಂದ ಏನಿಲ್ಲ, ಎಲ್ಲ ಸ್ವಂತ ನಾವೇ ಪ್ರಿಪೇರ್ ಮಾಡಿ ನಾವೇ ಮಾಡೋದು. ಹಂಗಾಗಿ ಜನ ಇಷ್ಟಪಟ್ಟು ಬರ್ತಾರೆ. ಕಂಪ್ಲೀಟ್ಲಿ ಹೋಮ್ ಮೇಡ್ ಅಲ್ಲ ಸರ್? ಹೌದು ಸರ್. ಇದೇನು ಇದು ಮಜ್ಜಿಗೆನಾ? ಓಕೆ. ಡೈಲಿ ಮಜ್ಜಿಗೆ ಇರುತ್ತಲ್ಲ? ಡೈಲಿ ಮಜ್ಜಿಗೆ ಇರುತ್ತಾ? ಇದು ಅಂಬ್ಲಿ. ಓಕೆ. ಇದು ಡೈಲಿ ಇರುತ್ತಾ? ರೆಗ್ಯುಲರ್ ಆಗಿರುತ್ತಾ? ಈಗ ಇವತ್ತಿಲ್ಲ ನಾಳೆ ಇಲ್ಲ ಹಂಗಿಲ್ಲ, ಡೈಲಿ ಏನ್ ಐಟಮ್ಸ್ ಗಳಿದೆ ಇದ್ದೇ ಇರುತ್ತೆ. ಓಕೆ. ಅದು ಸಾಗುನಾ ಸರ್? ಅದು ಸಾಗು, ಉಪ್ಪಿನಕಾಯಿ, ಡೈಲಿ ವೆರೈಟೀಸ್ ಪಲ್ಯ ಚೇಂಜ್ ಆಗ್ತದೆ. ಸ್ವೀಟು ಅಲ್ಲ? ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತಾ ಸರ್? ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಆದಿಶಕ್ತಿ ನಗರ. ಆದಿಶಕ್ತಿ ನಗರ ಕಾಫಿ ಕ್ಯೂರಿಂಗ್ ಆಪೋಸಿಟ್ ಬರುತ್ತೆ. ಚಿಕ್ಕಮಗಳೂರು ಎಷ್ಟು ದೂರ ಆಗ್ಬೋದು ಸರ್? ಚಿಕ್ಕಮಗಳೂರಿಂದ 4 kilometers. 4 kilometers. ಇದು ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಅಲ್ವಾ? ಇಂಡಸ್ಟ್ರಿಯಲ್. ಟೈಮಿಂಗ್ಸ್ ಹೇಗೆ ಸರ್? ಸರ್ ಟೈಮಿಂಗ್ಸ್ ಮಾರ್ನಿಂಗ್ 5:30 ಮಧ್ಯಾಹ್ನ 2:30 3 ಗಂಟೆಗೆ ಕ್ಲೋಸ್. 3 ಗಂಟೆ ಕ್ಲೋಸ್. ಸರ್ ಇದ್ ಬಿಟ್ರೆ ಬೇರೆ ಕ್ಯಾಟರಿಂಗ್ ಎಲ್ಲ ಮಾಡ್ತೀರಾ ಸರ್? ಕ್ಯಾಟರಿಂಗ್ ಎಲ್ಲ ಅದು ಇದೆ. ಅದು ನೀವು ಆರ್ಡರ್ ಕೊಡ್ಬೇಕಂತ ಹೇಳಿದ್ರೆ ಹೇಗೆ? ಎಷ್ಟು ಟೈಮ್ ಮುಂಚೆ ಕೊಡ್ಬೇಕು? 1 week ಮುಂಚೆ ಹೇಳಿದ್ರೆ, ಒಂದು ವಾರದ ಮುಂಚೆ, 1 week 3 days ಮುಂಚೆ ಹೇಳಿದ್ರೆ ಸಾಕು. ಸರ್ ಪ್ಯೂರ್ ವೆಜ್ ಅಲ್ಲ ಸರ್? ಪ್ಯೂರ್ ವೆಜ್. ಪ್ಯೂರ್ ವೆಜ್. ಮತ್ತೆ ಬೆಳಗ್ಗೆ ತಿಂಡಿಗೆ ಐಟಮ್ಸ್ ಗಳು ಸೇಮ್ ಇರುತ್ತೆ ಅಥವಾ ಚೇಂಜಸ್? ಇಲ್ಲ ಸರ್, ಚೇಂಜ್ ಆಗ್ತಾ ಇರುತ್ತೆ. ಇಡ್ಲಿ, ದೋಸೆ, ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಕಾಮನ್ ಆಗಿರುತ್ತೆ. ಆಮೇಲೆ ರೈಸ್ ಬಾತು, ವಾಂಗಿ ಬಾತು, ಇದೆಲ್ಲ ರೈಸ್ ಐಟಮ್ 2-3 ಚೇಂಜ್ ಆಗ್ತಾ ಇರುತ್ತೆ ಡೈಲಿ. ಸೊ ಜನರಿಗೆ ಮಸ್ಟ್ ರೆಕಮೆಂಡ್ ಅಂದ್ರೆ ಯಾವ್ದು ಹೇಳ್ತೀರಾ ಸರ್? ಯಾವ್ದನ್ನ ಬಂದು ಟೇಸ್ಟ್ ಮಾಡಬೇಕು? ದೋಸೆನಾ? ದೋಸೆ, ಪಲಾವ್. ಅಲ್ಲಿಂದ 10:30 11 ವರೆಗೂ ಟಿಫನ್ ಇರುತ್ತೆ. ಕರೆಕ್ಟ್ 12 ಇಂದ ಊಟ ಸ್ಟಾರ್ಟ್ ಆದ್ರೆ 2-2:30 ಒಂದು 2:15 ಅಷ್ಟು ಕ್ಲೋಸ್ ಆಗುತ್ತೆ. ಮಸ್ಟ್ ರೆಕಮೆಂಡ್ ಮಾಡ್ತೀನಿ, ಬನ್ನಿ ಒಂದು ಟೇಸ್ಟ್ ಮಾಡಿ. ಒಂದು ವೆಜ್ ಊಟ ಅಂತ ಹೇಳಿದ್ರೆ ಬರೀ ಅನ್ನ ಸಾರ್ ಅಷ್ಟೇ ಇರಲ್ಲ, ಒಂದು 10 ವೆರೈಟಿ ತರಾವರಿ ಐಟಮ್ಸ್ ಗಳಿರುತ್ತೆ. ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಈ ಗ್ಯಾಸಿನ ಪ್ರಾಬ್ಲಮ್ ಇದೆ ಸರ್, ಮಾಡ್ತೀರಾ ದೋಸೆ? ಮಾಡ್ತಿದ್ವಿ. ಆಗುತ್ತಾ? 1 month ನಿಲ್ಸಿದ್ವಿ, ಈ 2 weeks ಮಾಡ್ತಿದ್ವಿ. ಸರ್ ನಮ್ಮ ವೀಕ್ಷಕರು ತಿಂಡಿಗೆ ಬರ್ಬೇಕು ಅಂತ ಹೇಳಿದ್ರೆ ಸೊ ಎಷ್ಟು ಟೈಮ್ ಇಂದ ಎಷ್ಟೊಳಗೆ ಬರ್ಬೇಕು? 7:30 ತಿಂಡಿ ರೆಡಿ ಆಗುತ್ತೆ. ಮಸಾಲೆ ಎಲ್ಲ ನೀವೇ ಮಾಡೋದು ಸರ್? ನೀವೇ ರೆಡಿ ಮಾಡ್ಕೊಂಡು? ಸ್ನೇಹಿತರೆ, ಈ ಜೇನುಕಲ್ ಮೆಸ್ ಲೊಕೇಟ್ ಆಗಿರುವಂತದ್ದು ಆದಿಶಕ್ತಿ ನಗರ ಅಂತ ಒಂದು ಊರು ಸಿಗುತ್ತೆ. ಆ ಊರಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗುವಂತ ರೋಡ್ ನಲ್ಲೇ ಇದೆ. ಟೇಸ್ಟ್ ಹೇಗಿದೆ ಇಲ್ಲಿ? ಚೆನ್ನಾಗಿರುತ್ತೆ. ಎಷ್ಟು ಟೈಮ್ ಇಂದ ಬರ್ತಿದ್ರಾ ಅಲ್ಲಿಗೆ? 6 months ರೆಗ್ಯುಲರ್ ಆಗಿ ಬರ್ತಿದ್ದೀರಾ? ಹೇಗೆ ಅನ್ಸುತ್ತೆ ಫುಡ್? ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಟೀ ಬನ್ಸ್ ಎಲ್ಲ ಇರುತ್ತೆ. 5:30 ಟೀ ಬನ್ಸ್, ಕಾಫಿ ಎಲ್ಲ ಮಾಡ್ತೀವಿ. ಸರ್ ನಿಮ್ಮ ಹೆಸರು? ಅಶೋಕ. ಸರ್ ಇದು ಎಷ್ಟು ಟೈಮ್ ಆಯ್ತು ಸ್ಟಾರ್ಟ್ ಮಾಡಿ? 4 ವರ್ಷ. 4 ವರ್ಷ ಆಯ್ತಾ? ಬಟ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮ್ಗೆ ಇದರಲ್ಲಿ? ನಮ್ಗೆ ಹೆಚ್ಚು ಕಮ್ಮಿ ಈಗ 30 ವರ್ಷದಿಂದ ಎಕ್ಸ್ಪೀರಿಯನ್ಸ್. 30 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆಯಾ? ಸರ್ ಏನ್ ಸ್ಪೆಷಲ್ ಸಿಗುತ್ತೆ ಸರ್ ಇಲ್ಲಿ? ಇಲ್ಲಿ ಚಪಾತಿ ಊಟ ಇದೆ, ಮಧ್ಯಾಹ್ನಕ್ಕೆ ಮೊಸರನ್ನ ಇದೆ, ಮಜ್ಜಿಗೆ, ಆಮೇಲೆ ಎಲ್ಲ ಇದೆ. ಹಾ ಸರ್. ಇದು ಬೆಳಗ್ಗೆ ತಿಂಡಿನ ಇರುತ್ತೆ ಸರ್? ಬೆಳಿಗ್ಗೆ ತಿಂಡಿ ದೋಸೆ, ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮಟೊ ಬಾತು ಎಲ್ಲ ಇದೆ. ಎಲ್ಲ ಇರುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಟೇಸ್ಟ್ ಹೇಗಿರುತ್ತೆ ಇಲ್ಲಿ ಜೇನುಕಲ್ ಮೆಸ್ದು? ಅದೇ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಸೇಮ್ ಮನೆ ಊಟ ಹೆಂಗಿರುತ್ತೆ ನೋಡಿ ಹಂಗೆ ಇರುತ್ತೆ. ಎಲ್ಲರೂ ಬಂದು ತಿನ್ಬೇಕಂತ ಹೇಳ್ತೀವಿ. ಸರ್ ಇಲ್ಲಿ MBBS ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಬರ್ತಾರಲ್ಲ ಸರ್ ಊಟಕ್ಕೆ? ಮೋಸ್ಟ್ಲಿ ನಾವೆಲ್ಲ ಆಚೆ ಯಾರಿದ್ದಾರೆ ಹಾಸ್ಟೆಲ್ ಬಿಟ್ಟು ಎಲ್ಲ ಆಲ್ಮೋಸ್ಟ್ ಇಲ್ಲೇ ಬರ್ತೀವಿ ಮಧ್ಯಾಹ್ನ ಊಟಕ್ಕೆ. ಅದೇ ಊಟ ಚೆನ್ನಾಗಿರುತ್ತೆ. ಸೊ ಫ್ಯೂಚರ್ ಡಾಕ್ಟರ್ಸ್ ಗಳಿಗೆ ಬರ್ತೀರಾ ಅಂತ ಹೇಳಿದ್ರೆ ರೆಕಮೆಂಡ್ ಮಾಡ್ಬೋದು ಜನರಿಗೆ? ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ಬೋದು. ಯಾಕಂದ್ರೆ ಹೈಜೀನ್ ಅಂತರ ಅವರೆಲ್ಲ ನೀಟಾಗಿ ಇದ್ ಮಾಡ್ತಾರಲ್ಲ, ಮೇಂಟೈನ್ ಮಾಡ್ತಾರಲ್ಲ ನೀಟಾಗಿ, ಕ್ಲೀನ್ಲಿನೆಸ್. ಡೆಫಿನೆಟ್ಲಿ ನಾವೇ ರೆಕಮೆಂಡ್ ಮಾಡ್ತೀವಿ. ಖುಷಿ ಆಗುತ್ತೆ. ಚಿಕ್ಕಮಗಳೂರು ಕಡೆ ಯಾರೆಲ್ಲ ಬರ್ತೀರಾ ಅವ್ರು ಈ ಒಂದು ಪ್ಲೇಸ್ ವಿಸಿಟ್ ಮಾಡಿ.